ಹಾಯ್ ಹಲೋ ನಮಸ್ಕಾರ. ಮುತ್ಯಾಲಮ್ಮ ಜಾತ್ರೆ ನಡೀತಾ ಇದೆ ಇವತ್ತು. ಮುತ್ಯಾಲಮ್ಮ ದೇವಸ್ಥಾನ ಬಂದ್ಬಿಟ್ಟು ಶಿವಾಜಿನಗರಲ್ಲಿರೋದು. ಶಿವಾಜಿನಗರ ಸಿಪ್ಪಿಂಗ್ಸ್ ರೋಡ್. ಈ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ವರ್ಷಕ್ಕೊಂದ್ಸರಿ ನಡೆಯುತ್ತೆ. ವರ್ಷಕ್ಕೊಂದ್ಸರಿ ಆ ಯಮ್ಮನ ಹತ್ರನೇ ಹೂವು ಕೇಳ್ತಾರೆ, ಯಾವ ಡೇಟಿಗೆ ಮಾಡಬೇಕು ಅಂದ್ಬಿಟ್ಟು. ಆ ಯಮ್ಮ ಹೂವು ಕೊಟ್ಟಿದ್ದ ತಕ್ಷಣವೇ ಜಾತ್ರೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಲ್ಲಲ್ಲಿ ತಿಂಡಿಗಳು ಕೊಡ್ತಾಯಿರ್ತಾರೆ, ಮತ್ತು ಊಟ ಎಲ್ಲ ಕೊಡ್ತಾಯಿರ್ತಾರೆ. ಪಾನಕ, ಮಜ್ಜಿಗೆ, ಮಕ್ಕಳಿಗೆ ಆಡೋಕ್ಕೆ ಆಟ ಸಾಮಾನು ಎಲ್ಲ ಸಿಗುತ್ತೆ. ಜಾತ್ರೆ ಅಲ್ವಾ, ಎಲ್ಲ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ತೇರು ಸಾಯಂಕಾಲ ಅಂದರೆ ಒಂದು 8-9 ಗಂಟೆಗೆ ಆಗುತ್ತಂತೆ ಎಳೆಯೋದು. ನಾವು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ವಿ. ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಬಾಂಬೆ ಮಿಠಾಯಿ ಇದು. ನಾನು 2 ಕಡೆ ನೋಡಿದೆ. ತೇರಿಗೆ ಉಪ್ಪು ಮತ್ತು ಬಾಳೆಹಣ್ಣು ಸಿಗ್ತಾ ಇರ್ತಾರೆ. 10 ರೂಪಾಯಿ ಪ್ಯಾಕೆಟ್ ಉಪ್ಪು ಇದು. ದೇವಸ್ಥಾನ ಎಂಟ್ರಿ ಒಳಗಡೆ ಹೋಗುತ್ತೆ. ಎಲ್ಲ ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಮಾಡ್ತಾಯಿರ್ತಾರೆ. ಪೂಜೆಗೆ ಅಮ್ಮ ಪೂರಿ ತೊಗೊಂಡೋಗ್ಬೋದು. ಮಳ್ಳಕ್ಕಿ ಕೂಡ ಇಟ್ಟಿರ್ತಾರೆ. ತುಂಬೋರು ತಗೊಂಡೋಗಿ ತುಂಬೋದು. ಅಂಗಡಿ, ಗಂಜಿ, ಮಜ್ಜಿಗೆ, ಪಾನಕ ಹಂಚ್ತಾನೆ ಇರ್ತಾರೆ. ವಾರಕ್ಕೆ 3 ಸತಿ ಊಟ ಹಾಕ್ತಾರಂತೆ. ತುಂಬ ಜೋರಾಗಿ ಹಬ್ಬ ಮಾಡ್ತಾರೆ. ಶಿವಾಜಿನಗರ ಹಬ್ಬ ಇದು. ತುಂಬಾ ಕ್ಯೂ ಇತ್ತು ನಾವು ಹೋದಾಗ. ಇಲ್ಲಿ ಗಂಜಿ, ಅಂಗಡಿ ಇದೆಲ್ಲ ಇಲ್ಲಿ ಕೊಡ್ತಾರೆ. ಇದು ದೇವಸ್ಥಾನ ಮುಂಭಾಗ. ಒಳಗಡೆ ಚೆನ್ನಾಗಿದೆ. ಗಣೇಶ ದೇವಸ್ಥಾನ ಇದೆ. ಮತ್ತು ಈ ಕಡೆ ಸುಬ್ರಹ್ಮಣ್ಯ ದೇವರಿದ್ದಾರೆ. ಮಧ್ಯದಲ್ಲಿ ಮುತ್ಯಾಲಮ್ಮ ಇರೋದು. ಇದು ಒಳಗಡೆ ದೇವಸ್ಥಾನದ ಒಳಗಡೆ ನವಗ್ರಹ ಕೂಡ ಇದೆ. ನವಗ್ರಹ ಸುಬ್ರಹ್ಮಣ್ಯ ದೇವರು. ವಿಡಿಯೋ ತೆಗಿಯೋಕ್ಕೆ ಕೊಡಲ್ಲ ಮತ್ತಿಗೆ ನಾನು ಹಂಗೆ ಇಟ್ಕೊಂಡು ಒಳ್ಳೆ ಹೋಗಿದ್ದೆ. ಅಮ್ಮನಿಗೆ ಮುತ್ಯಾಲಮ್ಮನಿಗೆ ಕೂರಿಸ್ತಾರೆ. ಇಲ್ಲಿ ಗಣೇಶ ಮತ್ತು ಆಂಜನೇಯ. ಚೆನ್ನಾಗಿದೆ ದೇವಸ್ಥಾನವನ್ನು ಭೇಟಿ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಮ್ಮ ಓಂ ಶಕ್ತಿ ಯಮ್ಮ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೇ ದಾರಿಯಲ್ಲಿದೆ. ಚೆನ್ನಾಗಿದೆ ಯಮ್ಮ ನೋಡೋಕ್ಕೆ.
ದೇವರುಗಳೆಲ್ಲ ಕೂರಿಸಿರ್ತಾರೆ, ಅಲ್ಲಲ್ಲೇ ಕೂರಿಸಿರ್ತಾರೆ. ಇದು ದೇವಸ್ಥಾನ, ಅಮ್ಮಂದು ದೇವಸ್ಥಾನ. ಇದು ರೋಡಲ್ಲಿ ಕೂರಿಸಿದ್ರು ಮನೆ ಮುಂದೆ. ಮತ್ತು ಇದು ನೋಡಿ ಮೆರವಣಿಗೆ. ಅಲ್ಲಿ ಶಿವಾಜಿನಗರಲ್ಲಿ ಅಂಗಡಿಗಳಿದೆಯಲ್ಲ, ಹಿಂದೂ ಅಂಗಡಿಗಳು, ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೂ ಪೂಜೆ ಮಾಡ್ತಾರೆ ಅಮ್ಮನಿಗೆ. ತುಂಬ ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತು ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕೆ. ತೇರು ಎಳೆಯೋದು ಆವಾಗಲೇ. ಥ್ಯಾಂಕ್ ಯು.